ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ನನ್ನ ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ತುಂಬ ದಿನಗಳ ನಂತರ ಮಾಡ್ತಾ ಇರುವಂತಹ ಡೈಲಿ ವ್ಲಾಗ್. ಅದರಲ್ಲೂ ನಾನು ಒಬ್ಬಳೇ ಸದ್ಯಕ್ಕೆ ಹೇಗೆ ಮನೆಯನ್ನು ಮೇಂಟೈನ್ ಮಾಡ್ತಾಯಿದ್ದೀನಿ ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನಗೆ ಸಡನ್ನಾಗಿ ಒಂದು ಮಾತು ನೆನಪಾಯಿತು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಮಾತ್ರ ಈ ವಿಡಿಯೋನ ಮಾಡೋದಕ್ಕೆ ಶುರು ಮಾಡಿದೆ. ಏನಿಲ್ಲ, ಎಲ್ರಿಗೂ ಗೊತ್ತೇ ಇದೆ, ನನ್ನ ವಿಡಿಯೋ ನೋಡೋರ್ಗಂತೂ ಖಂಡಿತ ಗೊತ್ತೇ ಇದೆ. ರೀಸೆಂಟಾಗಿ ನಾವು ಫಿಶ್ ಟ್ಯಾಂಕನ್ನು ತೊಗೊಂಡಿದ್ವಿ, ಫಿಶ್ಗಳನ್ನು ತೊಗೊಂಡಿದ್ವಿ ಅಂತ. ಹಾಗೆ ಆ ಫಿಶ್ಗಳನ್ನು ತರುವಾಗ ತುಂಬಾ ಆಸೆಪಟ್ಟು ಹಾಗೆ ಅವ್ರ ಹತ್ರ ಕೇಳಿಬಿಟ್ಟೆ ತೊಗೊಂಡಿದ್ದು. ಫಿಶ್ಗಳು ತೊಗೊಂಡ ಮೇಲೆ ಏನಾದರೂ ಬೇಗ ಸತ್ತೋಗ್ಬಿಡ್ತಾವ ಅಂತ ಎಲ್ಲ. ಅದಕ್ಕೆ ಅವ್ರು ನಮಗೊಂದು ಮಾತು ಹೇಳಿದರು, ಅಕಸ್ಮಾತ್ ಫಿಶ್ಗಳನ್ನು ನೀವು ಮನೆಗೆ ತೊಗೊಂಡು ಹೋದ್ಮೇಲೆ ನಿಮ್ಮ ಮನೆಗೆ ಏನಾದರೂ ದೃಷ್ಟಿ ಆಗಿದ್ದರೆ ಮಾತ್ರ ಫಿಶ್ಗಳು ಸಾಯ್ತವೆ, ಅಥವಾ ನಿಮಗೇನಾದರೂ ಕೆಡುಕಾಗ್ತಾಯಿದೆ ಅಂದರೆ ಅವು ಫಸ್ಟು ಫಿಶ್ಗಳು ತೊಗೊತವೆ, ಆಮೇಲೆ ನಿಮಗೆ ಅದು ಅಫೆಕ್ಟ್ ಆಗುತ್ತೆ ಅಷ್ಟೇ ಅಂತ ಹೇಳಿದರು. ಅದನ್ನು ಖಂಡಿತ ನಾವು ನಂಬಿರಲಿಲ್ಲ. ಆದರೆ ಇತ್ತೀಚೆಗೆ ಆಗ್ತಾ ಇರುವಂತಹ ನಮ್ಮ ಕುಟುಂಬದಲ್ಲಿ ಆಗ್ತಾ ಇರುವಂತಹ ಏರುಪೇರುಗಳನ್ನೆಲ್ಲ ನೋಡಿದರೆ ಖಂಡಿತ ಅದೆಲ್ಲ ನಿಜ ಅನಿಸುತ್ತೆ. ಅದಕ್ಕೋಸ್ಕರನೇ ನಮ್ಮ ಮನೆಯಲ್ಲಿ ಫಿಶ್ ಅಷ್ಟೊಂದು ಸತ್ತೋಗ್ಬಿಟ್ವೇನೋ, ಈ ಕೆಟ್ಟ ಸುದ್ದಿ ಕೇಳೋದಕ್ಕೋಸ್ಕರನೇ ಅವೆಲ್ಲವನ್ನು ತೊಗೊಂಡ್ಬಿಟ್ವೇನೋ ಅಂತ ಅನ್ಸೋದಕ್ಕೆ ಶುರುವಾಗಿದೆ. ಯಾಕೆ ಹೀಗೆಲ್ಲ ಆಯಿತು ಖಂಡಿತ ಗೊತ್ತಿಲ್ಲ. ಆದರೆ ಈ ಬೈಕ್ ಆಕ್ಸಿಡೆಂಟ್ ಅನ್ನೋ ವಿಷಯನೇ ಕೇಳಿದರೆ ಸಾಕು, ಒಂಥರ ಭಯ ಶುರುವಾಗ್ಬಿಡುತ್ತೆ. ಅದರಿಂದ ತುಂಬಾ ಸಫರ್ ಪಟ್ಟಿದ್ದೀವಿ ನಾವೆಲ್ಲ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ನಮ್ಮ ಕುಟುಂಬದಲ್ಲೆಲ್ಲ ಹೇಗಾಗ್ತಾಯಿದೆ ಅಂದರೆ, ಹಾಸ್ಪಿಟಲಲ್ಲಿ ಇರೋದೇ ಒಂದು ಕೆಲಸ ಆಗೋಗ್ಬಿಟ್ಟಿದೆ. ಮಕ್ಕಳನ್ನೂ ನೋಡ್ಕೋಬೇಕು, ಹಾಸ್ಪಿಟಲಲ್ಲೂ ಇರಬೇಕು, ಆ ಪರಿಸ್ಥಿತಿ ಬಂದುಬಿಟ್ಟಿದೆ. ಯಾರೇ ಆಗಲಿ ಗಾಡಿಗಳನ್ನು ಓಡಿಸ್ತಾ ಇದ್ದೀರಾ ಅಂದರೆ ದಯವಿಟ್ಟು ತುಂಬಾ ಹುಷಾರಾಗಿ ಗಾಡಿ ಓಡಿಸಿ. ಕೆಲವೊಮ್ಮೆ ನಾವು ಎಷ್ಟೇ ಕರೆಕ್ಟಾಗಿ ಹೋಗ್ತಾ ಇದ್ದೀವಿ ಅಂದರೂ ಕೂಡ ನಮ್ಮ ಅಕ್ಕಪಕ್ಕದಲ್ಲಿ ಬರುವವರು ಕರೆಕ್ಟಾಗಿ ಗಾಡಿ ಓಡಿಸ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ತುಂಬ ಹುಷಾರಾಗಿ ಗಾಡಿಗಳನ್ನು ಓಡಿಸಿ. ದಯವಿಟ್ಟು ಹೆಲ್ಮೆಟ್ಗಳನ್ನು ತಪ್ಪದೇ ಹಾಕ್ಕೊಳ್ಳಿ ಅಂತಲೇ ಹೇಳ್ತೀನಿ. ಒಬ್ಬ ಚೆನ್ನಾಗಿರುವಂಥ ಮನುಷ್ಯ, ಎಲ್ಲರ ಜೊತೆ ನಗ್ನಗ್ತಾ ಮಾತಾಡ್ತಾ ಇದ್ದಂಥ ಮನುಷ್ಯ, ತುಂಬ ಚೆನ್ನಾಗಿ ಓಡಾಡ್ತಾ ಇದ್ದಂತಹ ಮನುಷ್ಯ ಸಡನ್ನಾಗಿ ಮಲ್ಕೊಂಡಲ್ಲೇ ಎಲ್ಲವೂ ಆಗ್ತಾಯಿದೆ. ಯಾರು ಬರ್ತಾ ಇದ್ದಾರೆ, ಯಾರು ಮಾತಾಡಿಸ್ತಾ ಇದ್ದಾರೆ ಅಂತ ಕೂಡ ಗೊತ್ತಾಗ್ತಾ ಇಲ್ಲ ಅಂಥ ಪರಿಸ್ಥಿತಿಲಿದ್ದಾರೆ ಅಂತಂದರೆ ಖಂಡಿತ ಅದನ್ನೆಲ್ಲ ನಮ್ಮ ಕುಟುಂಬಕ್ಕೆ ತಗೊಳ್ಳೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅಷ್ಟೇ. ಅವ್ರು ಆದಷ್ಟು ಬೇಗ ಚೇತರಿಸ್ಕೊಳ್ಳಿ, ನಮ್ಮ ಜೊತೆ ಮತ್ತೆ ಮೊದಲಿನ ಥರ ಇರಲಿ ಅಂತಲೇ ನಾವು ಪ್ರತಿಯೊಬ್ಬರು ಕೂಡ ದೇವ್ರ ಹತ್ರ ಕೇಳ್ಕೊಳ್ಳೋದು. ಕೆಲವೊಮ್ಮೆ ಹೇಗಾಗ್ಬಿಡುತ್ತೆ ಅಂದರೆ, ನಾವು ಎಷ್ಟು ಜಾಸ್ತಿ ದೇವ್ರನ್ನ ಬೇಡ್ಕೊಳ್ಳೋದಕ್ಕೆ ಶುರು ಮಾಡಿಬಿಡ್ತೀವೋ ಅಷ್ಟು ನಮ್ಮನ್ನು ಕೈ ಬಿಟ್ಬಿಡ್ತಾನೇನೋ ಅನ್ನೋ ಅಷ್ಟು ಬೇಜಾರಾಗೋದಕ್ಕೆ ಶುರು ಆಗ್ಬಿಡುತ್ತೆ. ಯಾಕೆಂದರೆ ನಮ್ಮ ಕುಟುಂಬದಲ್ಲಿ ಈ ಆಕ್ಸಿಡೆಂಟ್ ಅನ್ನೋದು ಸೆಕೆಂಡ್ ಟೈಮು. ಒಬ್ಬರನ್ನ ಆಲ್ರೆಡಿ ಕಳ್ಕೊಂಡೇ ಬಿಟ್ಟಿದ್ದೀವಿ, ಇನ್ನೊಬ್ಬರನ್ನ ಕಳ್ಕೊಳ್ಳೋದಕ್ಕೆ ನಮಗಿಷ್ಟ ಇಲ್ಲ. ಹಾಗಾಗಿ ತುಂಬ ಜನ ಕೇಳ್ತಾಯಿದ್ರಿ, ಯಾಕೆ ನೀವು ವೀಡಿಯೋಗಳನ್ನು ಹಾಕ್ತಾ ಇಲ್ಲ, ಯಾಕೆ ಸ್ಟಾಪ್ ಮಾಡಿಬಿಟ್ರಾ, ಇನ್ಸ್ಟಾಗ್ರಾಮಲ್ಲೂ ಕೂಡ ಯಾಕೆ ಹೊಸ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇಲ್ಲ, ಆರ್ಡರ್ಸ್ ಏನಾದರೂ ಕಡಿಮೆ ಆದವಾ ಅಂತ ಎಲ್ಲ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾಯಿದ್ರಿ. ನನಗೆ ಖಂಡಿತ ವೀಡಿಯೋಗಳನ್ನು ಮಾಡ್ಕೊಳ್ಳೋದಕ್ಕೂ ಆಗಿಲ್ಲ, ಅಪ್ಲೋಡ್ ಮಾಡುವಂಥ ಮನಸ್ಥಿತಿನೂ ಕೂಡ ಇಲ್ಲ. ಎಲ್ಲವೂ ಸರಿ ಹೋಗಲಿ, ಆಮೇಲೆ ನಿಧಾನವಾಗಿ ಹೇಳೋಣ ಅಂತಲೇ ನಾನು ಎಲ್ಲದಕ್ಕೂ ಸುಮ್ಮನೆ ಇದ್ದೆ. ಹಾಗೆ ತುಂಬ ಜನ ನಾವು ವೀಡಿಯೋಗಳು ಅಪ್ಲೋಡ್ ಮಾಡಿಲ್ಲ ಅಂದರೂ ಕೂಡ ಆರ್ಡರ್ಗಳನ್ನು ಮಾಡ್ಕೊತಾನೇ ಇದ್ದಾರೆ. ಆದರೆ ನಾವೇನು ಅಂತಂದರೆ ವಾರದಲ್ಲಿ 1 ಸರಿ ಕೊರಿಯರ್ ಮಾಡ್ತಾಯಿದ್ದೀವಿ, ಅಥವಾ ವಾರದಲ್ಲಿ 2 ಸರಿ ಮಾತ್ರ ನಾವು ಕೊರಿಯರ್ ಮಾಡ್ತಾ ಇರೋದು. ಕೆಲವೊಬ್ಬರು ಆರ್ಡರ್ ಮಾಡಿದ ಮೇಲೆ ಒಂದು 3-4 ದಿನ ಆದ್ರೂ ಪ್ರಾಡಕ್ಟ್ ಬಂದಿಲ್ಲ ಅಂತಂದರೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಯಾಕೆ ಬರ್ತಾ ಇಲ್ಲ ಅಂತ. ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ ಮೇಲೆ ಸರಿ ಆಯಿತು ಬಿಡಿ, ನಿಧಾನವಾಗಿ ಕಳಿಸಿ ಅಂತ ಹೇಳಿರೋರು ಇದ್ದಾರೆ. ಕೆಲವೊಬ್ಬರು ಆಗಿದ್ದ ಮೇಲೆ ಏನಕ್ಕೆ ಆರ್ಡರ್ ತೊಗೋಬೇಕಿತ್ತು ಅಂತ ಮಾತಾಡೋರು ಕೂಡ ಇದ್ದಾರೆ.
ನಾವು ಯಾರಿಗೂ ಬಲವಂತ ಮಾಡ್ತಾ ಇಲ್ಲ, ನೀವು ಬುಕ್ಕಿಂಗ್ ಮಾಡ್ಕೊಳ್ಳೇಬೇಕು ಅಂತ ಯಾರಿಗೂ ಮಾಡ್ತಾ ಇಲ್ಲ. ಆದಷ್ಟು ನಾವು ಕೊರಿಯರ್ಗಳನ್ನು ಕಳಿಸುವಂಥ ಪ್ರಯತ್ನ ಮಾಡ್ತಾನೇ ಇದ್ದೀವಿ. ಈಗ ನಮ್ಮ ಮನೆಯಲ್ಲೇ ಆದರೂ ನಾವು ಈ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂದರೆ ಒಬ್ಬರು ಹಾಸ್ಪಿಟಲಲ್ಲಿದ್ದರೆ ಒಬ್ಬರು ನಾವು ಈ ಪ್ರಾಡಕ್ಟ್ಗಳನ್ನು ರೆಡಿ ಮಾಡೋದು, ಕಳಿಸೋದು, ಮಕ್ಕಳು ನೋಡ್ಕೊಳ್ಳೋದು, ಅದನ್ನು ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ಬೇಗ ಅವರು ಹುಷಾರಾಗಿ ಮೊದಲಿನ ಥರ ನಮ್ಮ ಜೊತೆ ನಗ್ನಗ್ತಾ ಇರಲಿ ಅನ್ನೋದಷ್ಟೇ ಕೇಳ್ಕೊಳ್ಳೋದು. ಕೆಲವೊಮ್ಮೆ ಅನಿಸ್ಬಿಡುತ್ತೆ ಯಾರ್ದಾದ್ರೂ ಕೆಟ್ಟ ಕಣ್ಣು ಬಿದ್ದುಬಿಡುತ್ತೋ ಅಂತ. ಇತ್ತೀಚೆಗೆ ನಾನು FBಯಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ. ಅದಕ್ಕೆ ತುಂಬ ಜನ ಲೈಕ್ ಕೊಟ್ಟಿದ್ದಾರೆ, ಕಮೆಂಟ್ ಕೊಟ್ಟಿದ್ದಾರೆ, ತುಂಬಾ ವ್ಯೂಸ್ ಬಂದಿತ್ತು ಅದಕ್ಕೆ ನನಗೆ. ಅದನ್ನು ನೋಡಿಬಿಟ್ಟೇ ದೃಷ್ಟಿ ಆಗಿಬಿಡುತ್ತೇನೋ ಅನ್ನೋ ಅಷ್ಟು ಕೆಲವೊಮ್ಮೆ ಬೇಜಾರಾಗಿದ್ದು ಉಂಟು. ಇಷ್ಟೇ ಕೇಳೋದು, ಬೇಗ ಎಲ್ಲವೂ ಸರಿ ಹೋಗಲಿ, ಬೇಗ ಅವರು ಹುಷಾರಾಗಿ ಮನೆಗೆ ಬರಲಿ. ಎಲ್ಲ ಸರಿ ಹೋದ್ಮೇಲೆ ಹಳೆ ಥರ ಇರೋದಕ್ಕೆ ಇಷ್ಟ ಇಲ್ಲ. ಹೊಸ ಜೀವನ ಮತ್ತೆ ಕಟ್ಕೋಬೋದು, ಮತ್ತೆ ಚೆನ್ನಾಗಿರ್ಬೋದು ಅಷ್ಟೇ ಹೇಳೋದು. ಯಾರೇ ಗಾಡಿ ಓಡಿಸ್ತಾ ಇದ್ರು ಸ್ವಲ್ಪ ಹುಷಾರಾಗಿ ನಿಧಾನವಾಗಿ ಓಡಿಸಿ. ಹಾಗೆ ಸದ್ಯಕ್ಕೆ ಮಕ್ಕಳನ್ನು ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಆಗಿದೆ. ಅವರನ್ನು ಸ್ಕೂಲಿಗೆ ಬಿಡೋದು, ಮನೇಲಿ ನೋಡ್ಕೊಳ್ಳೋದು, ಮನೇನ ಮೇಂಟೈನ್ ಮಾಡೋದು, ಇದನ್ನೆಲ್ಲ ನಾನು ವಹಿಸ್ಕೊಂಡಿದ್ದೀನಿ. ಹಾಗಾಗಿ ಅವ್ರಿಗೆ ಏನು ಇಷ್ಟನೋ ಅದನ್ನೇ ಬೇಗ ಬೇಗ ತಿಂಡಿನ ರೆಡಿ ಮಾಡ್ತೀನಿ. ಯಾಕೆಂದರೆ ಇಲ್ಲೂ ತಿಂಡಿ ತಿಂದೋಗಬೇಕು, ಬಾಕ್ಸಿಗೆ ಬೇಕಲ್ವ. ಹಾಗಾಗಿ ಅವ್ರಿಗೆ ಏನು ಬೇಕೋ ಅದನ್ನ ರೆಡಿ ಮಾಡ್ತೀನಿ. ಹಾಗೆ ಕಂಟಿನ್ಯೂಸ್ಸು ನನ್ನ ಮಗಳಿಗೆ ಈ ಟೆಸ್ಟ್ಗಳು ಇರೋದರಿಂದ ಯಾವುದೇ ಕಾರಣಕ್ಕೂ ಸ್ಕೂಲ್ಗಳು ಕೂಡ ಬಿಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರತಿಯೊಂದು ಕೂಡ ಅವ್ರದ್ದು ಎಂಟ್ರಿ ಮಾಡ್ಕೊತಾರೆ, ಎಷ್ಟು ಮಾರ್ಕ್ಸ್ ಬಂದಿದೆ ಏನು ಅಂತ. ಅಕಸ್ಮಾತ್ ಮಾರ್ಕ್ಸ್ ಏನಾದ್ರು ಕಡಿಮೆ ಬಂತು ಅಂತ ಅಂದ್ಬಿಟ್ರೆ ಮತ್ತೆ ಸ್ಪೆಷಲ್ ಕ್ಲಾಸ್ ಅಂತ 1 ಅವರ್ ಮತ್ತೆ ತೊಗೊಳೋದಕ್ಕೆ ಶುರು ಮಾಡಿಬಿಡ್ತಾರೆ. ಹಾಗಾಗಿ ಯಾವುದನ್ನೂ ಬಿಡೋದಕ್ಕಾಗದೆ ಕೂತ್ಕೊಂಡು ಅವ್ರಿಗೂ ಕೂಡ ಓದ್ಕೊಡ್ಬೇಕಾಗುತ್ತೆ. ಬೆಳಗ್ಗೆ ಏನಿಲ್ಲ ಅಂದರೂ 6 o'clockಗೆ ಮೂವರು ಕೂಡ ಎದ್ದಾಳ್ತಾ ಇದ್ದೀವಿ. ಎದ್ದುಬಿಟ್ಟು ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಹಾಲು ಕುಡಿದ್ಬಿಟ್ಟು ನಂತರ 1 ಅವರ್ ಆದ್ರೂ ಅವಳಿಗೆ ಆದಷ್ಟು ಓದಿಸೋದಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ನಾನು ಅವಳಿಗೆ ಇಷ್ಟವಾದ ಶಾವಿಗೆ ಉಪ್ಪಿಟ್ಟು ರೆಡಿ ಮಾಡ್ತಾಯಿದ್ದೆ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಬೇಗ ಮಾಡ್ಕೊಂಬಿಡ್ಬೋದು ಶಾವಿಗೆ ಉಪ್ಪಿಟ್ಟು. ಈ ರೀತಿ ಉದುರುದ್ರಾಗಿ ಶಾವಿಗೆ ಉಪ್ಪಿಟ್ಟನ್ನ ಮಾಡೋದ್ರಿಂದ ಮಕ್ಕಳಿಗೆ ಮ್ಯಾಗಿ ತಿಂದಂಗೆ ಅನ್ನಿಸ್ತಾ ಇರುತ್ತೆ. ಏನಿಲ್ಲ, ಜಸ್ಟು ಶಾವಿಗೆನ ಬಿಸಿ ನೀರಲ್ಲಿ ಸ್ವಲ್ಪ ಉಪ್ಪು ಎಣ್ಣೆ ಹಾಕ್ಬಿಟ್ಟು ಶಾವಿಗೆ ರೋಸ್ಟೆಡ್ ಶಾವಿಗೆ ಬರುತ್ತಲ್ವ ಅನಿಲ್ದು, ಅದನ್ನು ಹಾಕ್ಬಿಟ್ಟು ಒಂದು 2-3 ನಿಮಿಷ ಸ್ವಲ್ಪ ಬಾಯ್ಲ್ ಮಾಡಿ ನಂತರ ಅದನ್ನೆಲ್ಲವನ್ನು ಬಸದ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ತಣ್ಣೀರು ಹಾಕಿ ಒಂದು 5 ನಿಮಿಷ ಮುಚ್ಚಿಟ್ಬಿಟ್ರೆ ಈ ರೀತಿ ಉದುರುದ್ರಾಗಿ ಇರುತ್ತೆ. ಆಮೇಲೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಬೇಕಿತ್ತು ಅಂತಂದರೆ ಗೋಡಂಬಿನ ಹಾಕ್ಕೊಳ್ಳಿ. ಸ್ವಲ್ಪ ಕೆಂಬಣ್ಣ ಬಂದಮೇಲೆ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ಕ್ಯಾರೆಟು ಇಷ್ಟನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕ್ಯಾರೆಟ್ ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೊಂಬಿಡಿ. ನಂತರ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಗೂರಾಡ್ಬಿಟ್ಟು ಸ್ಟವ್ ಆಫ್ ಮಾಡ್ಕೊಳ್ಳಿ. ನಂತರ ಅದಕ್ಕೆ ಸ್ವಲ್ಪ ಲೆಮನ್ ಜ್ಯೂಸು, ಇದಕ್ಕೆ ಟೊಮಟೋನ ಬಳಸೋದಿಲ್ಲ, ಹಾಗಾಗಿ ಲೆಮನ್ ಜ್ಯೂಸನ್ನ ಸ್ವಲ್ಪ ಹಿಂಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಶಾವಿಗೆ ಬಸ್ತಿಟ್ಕೊಂಡಿರ್ತೀವಲ್ವ ಅದನ್ನು ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಇಷ್ಟನ್ನು ಹಾಕ್ಬಿಟ್ಟು ನಿಧಾನವಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಈ ರೀತಿ ಉದುರುದ್ರಾದ ಶಾವಿಗೆ ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ. ಸೇಮ್ ಮ್ಯಾಗಿ ತಿಂದಾಗೆ ಅನ್ನಿಸ್ತಾ ಇರುತ್ತೆ, ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ. ಇವತ್ತು ಫ್ರೈಡೇ ಆಗಿರೋದ್ರಿಂದ ಅವಳಿಗೆ ಶಾವಿಗೆ ಉಪ್ಪಿಟ್ಟನ್ನೇ ಬಾಕ್ಸಿಗೆ ಕಳಿಸ್ತಾ ಇದ್ದೀನಿ. ಅವ್ರದ್ದು ಡೈಲಿ ಒಂದೊಂದು ಸ್ನ್ಯಾಕ್ಸ್ ಐಟಮ್ ಇರುತ್ತೆ. ಫ್ರೈಡೇ ಅವಳಿಗೆ 1 ಕಪ್ ಆಫ್ ಕರ್ಡ್ ಇರುತ್ತೆ, ಅದ್ರ ಜೊತೆಗೆ ಸ್ವಲ್ಪ ಸಕ್ಕರೆನೂ ಈ ರೀತಿ ಸಪ್ರೇಟ್ ಇಟ್ಟಿರ್ತೀನಿ. ಅವಳಿಗೆ ತಿನ್ನುವಾಗ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ತಿಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ. ಎಲ್ಲವನ್ನು ನೀಟಾಗಿ ಬಾಕ್ಸಿಗೆ ಹಾಕ್ಬಿಟ್ಟು ಪ್ಯಾಕ್ ಮಾಡಿ ರೆಡಿ ಮಾಡಿ ಇಡ್ತೀನಿ. ನಾನೇ ಮಗಳನ್ನು ಬಿಡೋದು ಕರ್ಕೊಂಬರೋದು ಮಾಡೋದ್ರಿಂದ ಬೇಗ ಎದ್ದು ಮನೆ ಕೆಲಸಗಳನ್ನು ಕೂಡ ಬೇಗ ಬೇಗ ಮಾಡ್ಕೊಂಬಿಡ್ತೀನಿ ಅಷ್ಟೇ. ಯಾಕೆಂದರೆ ಚಿಕ್ಕ ಮಗನೂ ಇದ್ದಾನಲ್ವ, ಅವನು ಕೂಡ ರೆಡಿ ಮಾಡಬೇಕು, ಅವನನ್ನು ಜೊತೆ ಕರ್ಕೊಂಡು ಹೋಗಬೇಕು. ಇತ್ತೀಚೆಗೆ ಗಾಡಿಯಲ್ಲಿ ಬೈಕಲ್ಲಿ ಓಡಾಡೋದು ಅಂದ್ರೇ ಸ್ವಲ್ಪ ಭಯ ಅನಿಸ್ಬಿಟ್ಟಿದೆ. ಹಾಗಾಗಿ ನಿಧಾನವಾಗಿ ಹೋಗ್ತೀವಿ, ನಿಧಾನವಾಗಿ ಬರ್ತೀವಿ, ಯಾವುದೇ ಥರ ಅರ್ಜೆಂಟ್ ಮಾಡ್ಕೋಬಾರ್ದು ಅಂತ ಒಂದು ಮೈಂಡ್ ಸೆಟ್ಟಿಗೆ ಬಂದುಬಿಟ್ಟಿದ್ದೀವಿ. ಎಷ್ಟು ಅರ್ಜೆಂಟ್ ಮಾಡ್ಕೊತೀವೋ, ಎಷ್ಟು ಟೆನ್ಷನಲ್ಲಿ ಇರ್ತೀವೋ ಗಾಡಿನ ಅಷ್ಟೇ ಜೋರಾಗಿ ಹೊಡೆಯೋದಕ್ಕೆ ಶುರು ಮಾಡಿಬಿಡ್ತೀವಿ. ಹಾಗಾಗಿ ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ, ನಿಧಾನವಾಗಿ ಗಾಡಿ ಓಡಿಸಿ. ನನ್ನ ಮಗಳಿಗೆ ಕಂಪಲ್ಸರಿ ಉದ್ದ ಕೂದಲಿರೋದ್ರಿಂದ 2 ಜಡೆನ ಹಾಕ್ಕೊಂಡು ಹೋಗಲೇಬೇಕು. ಹಾಗಾಗಿ ಅವಳಿಗೆ 2 ಜಡೆ ಹಾಕ್ತಾಯಿದ್ದೆ. ನಾನೆಲ್ಲೇ 2 ಜಡೆ ಹಾಕ್ತಾಯಿದ್ರೆ ಅಲ್ಲಿ ಅಕ್ಕ ತಮ್ಮ ಜಗಳ ಮಾಡ್ತಾಯಿದ್ರು. ಏನಾದರೂ ಒಂದು ಮಾಡ್ತಾಯಿರ್ತಾರೆ, ಹೇಗಾದರೂ ಒಂದು ಜಗಳ ಮಾಡ್ತಿರ್ತಾರೆ, ಕಾಯ್ತಾ ಇರ್ತಾರೆ ಜಗಳ ಮಾಡೋದಕ್ಕೆ ಅಂತಲೇ ಹೇಳ್ಬೋದು.
ಹೇಗೋ ಎದ್ದು ಅವಳೇ ಸ್ವಲ್ಪ ಬೇಗ ಬೇಗ ರೆಡಿ ಆಗೋದ್ರಿಂದ ನನಗೂ ಸ್ವಲ್ಪ ಕೆಲಸ ಕಡಿಮೆ ಆಗಿಬಿಡುತ್ತೆ. ಅವಳನ್ನು ರೆಡಿ ಮಾಡ್ತಾಯಿದ್ರೆ ಇವನು ನನಗೂ ರೆಡಿ ಮಾಡು ಅಂತಿರ್ತಾನೆ ಮಗ. ಮತ್ತು ಅವನಿಗೆ ಸಪ್ರೇಟು ಎಲ್ಲವೂ ಸಪ್ರೇಟ್ ಇಟ್ಕೊಂಡಿರ್ತಾನೆ. ಅದರಲ್ಲೇ ಅವನನ್ನು ರೆಡಿ ಮಾಡಬೇಕು. ಬೇಗ ರೆಡಿ ಮಾಡಿಬಿಟ್ಟು ನನ್ನ ಮಗಳು ಅಷ್ಟರೊಳಗೆಲ್ಲ ಪೂಜೆ ಮಾಡಿಬಿಟ್ಲು. ಅವಳಿಗೆ ಸ್ವಲ್ಪ ನಾನೇ ತಿಂಡಿ ತಿನ್ನಿಸಿ ಕಳಿಸ್ತೀನಿ. ಏಕೆಂದರೆ ಬಾಕ್ಸಿಗೂ ಸ್ವಲ್ಪ ಕಟ್ಟಿರ್ತೀವಿ. ಒಂದೊಂದು ಸರಿ ತಿಂದು ಬರ್ತಾರೆ, ಒಂದು ಸರಿ ತಿನ್ನೋದಿಲ್ಲ. ಸಂಜೆ ಬಂದ ಮೇಲೂ ಇಷ್ಟ ಆದರೆ ತಿಂತಾರೆ, ಇಲ್ಲ ತಿನ್ನೋದಿಲ್ಲ. ಹಾಗಾಗಿ ಬೆಳಗ್ಗೆ ಟೈಮು ನಾವೇ ಕೂತ್ಕೊಂಡು ಅವ್ರಿಗೆ ಸ್ವಲ್ಪ ಊಟ ಮಾಡಿಸೋದ್ರಿಂದ ಹೊಟ್ಟೆ ತುಂಬ ಊಟ ಮಾಡೋಗ್ತಾರೆ ಅಂತ ಅಷ್ಟೇ. ಚಿಕ್ಕಪ್ಪ ಚಿಕ್ಕಪ್ಪ ಇಲ್ಲ ಪಕ್ಕಂದು ಸರಿ ಮಾಡ್ತಾರೆ. ನನ್ನ ಮಗಳ ಫೇವ್ರೆಟ್ ತಿಂಡಿ ಆಗಿರೋದ್ರಿಂದ ತುಂಬ ಇಷ್ಟಪಟ್ಟು ಸಮಾಧಾನವಾಗಿ ಕೂತ್ಕೊಂಡು ತಿಂಡಿ ತಿಂತಾಯಿದ್ಲು. ತುಂಬಾ ಚೆನ್ನಾಗಿದೆ ಅಂತ ಇದ್ಲು. ಅವ್ರು ಇಷ್ಟಪಟ್ಟು ತಿಂದರು ಅಂದರೆ ಒಂಥರ ನಮಗೂ ಖುಷಿ ಅಂತಲೇ ಹೇಳ್ಬೋದಲ್ವ. ನಾನು ಇಲ್ಲಿ ತಿಂಡಿ ತಿನ್ನಿಸ್ತಾಯಿದ್ರೆ ನನ್ನ ಮಗ ಅದನ್ನ ಇಟ್ಕೊಂಡು ಫೋನಲ್ಲಿ ಮಾತಾಡುವಾಗ ಒಬ್ಬನೇ ಮಾತಾಡ್ಕೊಂಡು ಆಟ ಆಡ್ತಾ ಇದ್ದ. ಈ ಚಿಕ್ಕ ಮಕ್ಕಳಿದ್ದಾಗ ಅವ್ರ ಮಾತು ಕೇಳೋದೇ ಒಂದು ಖುಷಿ ಅನಿಸುತ್ತೆ. ನನ್ನ ಮಗನಿಗೆ ಈಗ 3.5 ವರ್ಷ. ಆದರೆ ಮಾತಾಡೋದು ಸ್ವಲ್ಪ ನಿಧಾನನೇ ಆಯಿತು. ಅದಕ್ಕೂ ಕೂಡ ತುಂಬ ಜನ ಮಾತಾಡ್ತಾಯಿದ್ರು, ಅಯ್ಯೋ ಮಾತಾಡೋಕ್ಕೆ ಬರ್ತಾಯಿಲ್ಲ ಅವನಿಗೆ, ಇಷ್ಟು ಲೇಟಾ ಮಾತು ಅಂತೆಲ್ಲ ಅಂತಾಯಿದ್ರು. ನಮಗೇನು ಅರ್ಜೆಂಟ್ ಇರಲಿಲ್ಲ, ಯಾಕೆಂದರೆ ನನ್ನ ಮಗಳು ತುಂಬ ಬೇಗ ಮಾತಾಡಿದ್ಲು. ಅವಳು ಮಾತಾಡೋದನ್ನೆಲ್ಲ ಬೇಗನೆ ಕೇಳಿಬಿಟ್ಟಿದ್ವಿ. ನನ್ನ ಮಗ ಈಗ ಶುರು ಮಾಡಿದ್ದಾನೆ. ಕೇಳೋದಕ್ಕೂ ಒಂಥರ ಖುಷಿ ಅನ್ನಿಸ್ತಾ ಇರುತ್ತೆ ಮಾತಾಡೋದನ್ನ. ನೋಡಿ, ನಾನು ಇಲ್ಲಿ ಅವಳಿಗೆ ಊಟ ಮಾಡಿಸಿದ್ರೆ ಅಷ್ಟರೊಳಗೆ ನೀರೆಲ್ಲ ಚೆಲ್ಬಿಟ್ಟು ರಾಡಿ ಮಾಡಿದ್ದ. ಒಂದು ಕೆಲಸ ಮಾಡೋದ್ರೊಳಗೆ ಇನ್ನೊಂದು ಕೆಲಸ ಹಚ್ಚುತ್ತಾನೆ ಅಂತಲೇ ಹೇಳ್ಬೋದು. ಅಷ್ಟು ಕೆಲಸ ಕೊಡ್ತಾನೆ. ಆದಷ್ಟು ಬೇಗ ಇವನನ್ನು ಸ್ಕೂಲಿಗೆ ಹಾಕಲೇಬೇಕು ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡ್ವಿ. ಅಷ್ಟರೊಳಗೆ ಏನೋ ಫ್ಯಾಮಿಲಿ ಪ್ರಾಬ್ಲಮ್ ಬಂತು ಮತ್ತು ಸ್ಕೂಲಿಗೆ ಕಳಿಸ್ತಾ ಇಲ್ಲ. ಸದ್ಯಕ್ಕೆ ಮನೆಯಲ್ಲೇ ಇದ್ದೀವಿ. ಮನೆಯಲ್ಲೇ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಓದ್ಕೊಡ್ತಾ ಇದ್ದೀನಿ ಅವನಿಗೂ. ನೋಡೋಣ, ಆದರೆ ಈ ವರ್ಷ ಸ್ಕೂಲಿಗೆ ಸೇರಿಸ್ತೀವಿ. ಆಗಲಿಲ್ಲ ಅಂದರೆ ಖಂಡಿತ ನೆಕ್ಸ್ಟ್ ಇಯರ್ಸೇ ನಾವು ಸ್ಕೂಲಿಗೆ ಸೇರೋದು. ಅರ್ಜೆಂಟ್ ಏನೇ ಇಲ್ಲ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದು. ಏನಂಗೆ ತುಂಬ ಬೇಗ ಓದ್ಬಿಡ್ತಾರೆ ಅಂತೇನಿಲ್ಲ. ಒಂದು ಸರಿ ಅವ್ರನ್ನ ಸ್ಕೂಲಿಗೆ ಕಳಿಸೋದಕ್ಕೆ ಶುರು ಮಾಡಿದ್ವಿ ಅಂತಂದರೆ ಯಾವುದೇ ಕಾರಣಕ್ಕೂ ಸ್ಕೂಲ್ ಬಿಡಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಹಾಗಾಗಿ ಸೇರಿಸುವಾಗಲೇ ಒಂದು ವರ್ಷ ಏನೂ ಆಗೋಲ್ಲ, ನಿಧಾನವಾಗಿ ಸೇರಿಸಿ. ಅದರಲ್ಲೂ ಈ ಡಿಸೆಂಬರ್ ಮಂತಲ್ಲಿ ಹುಟ್ಟಿರ್ತಾರಲ್ಲ ಅವರಿಗಂತೂ ತುಂಬಾ ಎಡವಟ್ಟಾಗ್ಬಿಡುತ್ತೆ. ಹಾಗಾಗಿ ಬೇಗ ಸೇರ್ಸೋದಕ್ಕೆ ಹೋಗ್ಬಿಡಿ, ಒಂದು ವರ್ಷ ಲೇಟಾಗಿ ಸೇರಿಸಿ ಅಂತಿದ್ದಾನೆ. ನೋಡಿ, ಎಲ್ಲ ರೆಡಿ ಮಾಡಿಕೊಂಡು ಬ್ಯಾಗ್ ಅಂತೂ ನನ್ನ ಮಗಳದ್ದು ಸಖತ್ತು ಭಾರ ಇರುತ್ತೆ. ಪಾಪ ಅವಳಿಗೆ ಎತ್ಕೊಂಡು ಹೋಗೋದಕ್ಕೂ ಆಗೋದಿಲ್ಲ. ನಾವೇ ಎತ್ಕೊಂಡು ಹೋಗಬೇಕು, ಎತ್ಕೊಂಡ್ಬರ್ಬೇಕು, ಹಾಗಿರುತ್ತೆ. ಬೇಗ ಬೇಗ ಎಲ್ಲವರು ರೆಡಿ ಆಗಿಬಿಟ್ಟು ನಾವು ಸ್ಕೂಲ್ ಕಡೆ ಹೊರಡ್ತಾ ಇದ್ದೀವಿ. ಡೈಲಿ ವಿಡಿಯೋ ಮಾಡಬೇಕು, ಅಪ್ಲೋಡ್ ಮಾಡಬೇಕು ಅಂತ ನನಗೂ ತುಂಬಾ ಆಸೆ ಇದೆ. ಬಟ್ ಆಗ್ತಾಯಿಲ್ಲ. ಏನು ಮಾಡೋದಕ್ಕಾಗಲ್ಲ. ಕೆಲವೊಮ್ಮೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕು ಅಂತೀವಲ್ವ, ಆ ರೀತಿ ಆಗಿದೆ. ಟ್ರೈ ಮಾಡ್ತೀನಿ, ಖಂಡಿತ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ತುಂಬ ಜನ ನನಗೆ ಸಿಕ್ಕಿರೋ ಅಂಥವ್ರು ಕೇಳ್ತಾನೆ ಇರ್ತಾರೆ, ಯಾಕೆ ವಿಡಿಯೋಗಳು ಅಪ್ಲೋಡ್ ಮಾಡ್ತಾ ಇಲ್ಲ, ಸ್ಟಾಪ್ ಮಾಡಿಬಿಟ್ರಾ, ಯಾಕೆ ವಿಡಿಯೋ ಮಾಡ್ತಾ ಇಲ್ಲೋ ಅಂತೆಲ್ಲ ಕೇಳ್ತಾ ಇರ್ತಾರೆ. ಎಲ್ಲವನ್ನು ಎಲ್ಲ ಟೈಮಲ್ಲೂ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸಮಯ ಬಂದಾಗ ಹೇಳ್ಕೊಳ್ಳೋವಂಥ ವಿಷಯಗಳಿದ್ದರೆ ಖಂಡಿತ ನಿಮ್ಮ ಜೊತೆ ನಾನು ಎಲ್ಲವನ್ನು ಹೇಳ್ಕೊತೀನಿ, ಸರಿನಾ. ಅವಳನ್ನು ಸ್ಕೂಲಿಗೆ ಬಿಟ್ಬಿಟ್ಟು ವಾಪಸ್ ಬಂದ್ವಿ. ಮಳೆ ಬೇರೆ ಬರ್ತಾ ಇರುತ್ತೆ. ಕರೆಕ್ಟು ಸ್ಕೂಲ್ ಯಾವಾಗ ಶುರುವಾಗುತ್ತೆ, ಸ್ಕೂಲ್ ಯಾವಾಗ ಬಿಡುತ್ತೋ ಆವಾಗ ಮಳೆ ಶುರುವಾಗ್ಬಿಡುತ್ತೆ. ಅಂಥ ಮಳೆಯಲ್ಲೂ ಕೂಡ ಹೋಗ್ಬಿಟ್ಟು ನಿಧಾನವಾಗಿ ಕರ್ಕೊಂಡು ಹೋಗೋದು ಕರ್ಕೊಂಬರೋದು ಮಾಡಲೇಬೇಕು. ಬಂದು ನನ್ನ ಮಗ ಬಂದ ಕೂಡಲೇ ಈ ಜರ್ಕಿನೂ ಎಲ್ಲ ಬಿಚ್ಚೆಸೆದು ಬಿಡಬೇಕು. ಹೋಗುವಾಗ ಹಾಕ್ಕೊಂಡು ಹೋಗಲೇಬೇಕು, ಬರುವಾಗ ಬಂದ ತಕ್ಷಣ ಎಲ್ಲ ಬಿಚ್ಚೆಸಿತಾ ಇರಬೇಕು ಅಂತ ಇದ್ರೂ. ಹೇಗಿದ್ರೂ ನಾವು ಎಲ್ಲ ಫ್ರೆಶ್ ಅಪ್ ಆಗಿದ್ವಿ. ಸ್ನಾನ, ಪೂಜೆ, ಮನೆ ಕೆಲಸ ಎಲ್ಲವೂ ಆಗಿದೆ. ಹಾಗಾಗಿ ಅವನಿಗೂ ಕೂಡ ತಿಂಡಿ ತಿನ್ನಿಸೋಣ ಅಂತಂದು ಬೇಗ ಬೇಗ ತಿಂಡಿ ಹಾಕ್ಕೊಂಡು ತಿನ್ನಿಸ್ಬಿಟ್ಟು ನಮ್ಮ ದಿನನ ಕಳೀತಾ ಇದ್ದೀವಿ. ಇದಾಗಿತ್ತು ನನ್ನ ಡೈಲಿ ಲೈಫು. ಈ ಒಂದು ತಿಂಗಳಲ್ಲಿ ಅಂದರೆ ಎಷ್ಟೆಲ್ಲ ಚೇಂಜಸ್ ಆಗಿಬಿಟ್ವು. ಕೆಲವೊಮ್ಮೆ ಅನಿಸ್ಬಿಡುತ್ತೆ, ಚೆನ್ನಾಗಿ ದುಡ್ಡು ಮಾಡಿದರೆ ಮಾತ್ರ ನಮ್ಮ ಜೀವನಕ್ಕಾಗಲಿ ಬೆಲೆ ಅಷ್ಟೇ. ದುಡ್ಡಿಲ್ಲ ಅಂದರೆ ಏನೂ ಇಲ್ಲವೇನೋ ಅನಿಸ್ಬಿಡುತ್ತೆ. ಕೆಲವೊಮ್ಮೆ ಹಾಸ್ಪಿಟಲ್ ಅಂದ್ರೇ ಹಾಗೆ, ದುಡ್ಡು ಎಷ್ಟು ದುಡ್ಡಿರುತ್ತೋ ಅಷ್ಟು ಚೆನ್ನಾಗಿ ಆರೋಗ್ಯನ ಕಾಪಾಡ್ಕೊಂಬರ್ತೀವೇನೋ ಅಂತ. ಎಲ್ಲವೂ ಏನೋ ಅಂತಾರಲ್ಲ, ಎಲ್ಲನೂ ಜೀವನದಲ್ಲಿ ಪಾಠಗಳು. ನಿಧಾನಕ್ಕೆ
ಕಳೀತಾನೆ ಪ್ರತಿಯೊಂದು ಕೂಡ ನಾವು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದು. ಇವೆಲ್ಲ ಆದ್ರೇ ಜೀವನ ಏನು ಅಂತ ನಾವು ಕೂಡ ಅರ್ಥ ಮಾಡ್ಕೊಳ್ಳೋದು. ಇಷ್ಟು ಹೇಳ್ತಾ ನನ್ನ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನಿಮಗೇನಾದರೂ ಇಷ್ಟ ಆಗಿತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ವಿಡಿಯೋನ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇಷ್ಟು ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್. ಸ್ಕೂಲಿಗೆ ಹೋದರೆ ಬ್ಯಾಗು ಬುಕ್ಕು ಯೂನಿಫಾರ್ಮ್ ಎಲ್ಲ ಕೊಡ್ತಾರೆ, ನೀವು ತಗೊಂಡು ಸರಿನಾ? ಪಾಪ ಬಂದಮೇಲೆ ಹೇಳು, ಪಾಪ ಸ್ಕೂಲಿಗೆ ಕಳಿಸು ಅಂತ. ಏನು ಬೇಕಷ್ಟೇ ಯೂಟ್ಯೂಬಾ?